ಜಾರ್ ಅಪ್ಲಿಕೇಶನ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಹಂಗಾಗಿ ಇವತ್ತು ಜಾರ್ ಅಪ್ಲಿಕೇಶನ್ ಅಲ್ಲಿ ಯಾವ ತರ ಪೇಮೆಂಟ್ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಯಾವ ತರ ವಿಡಿಯೋಸ್ಗಳು ಬೇಕು, ಯಾವ ಅಪ್ಲಿಕೇಶನ್ ಬಗ್ಗೆ ವಿಡಿಯೋಸ್ ಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಬನ್ನಿ ಹಂಗಾದ್ರೆ ಇವತ್ತಿನ ವಿಡಿಯೋ ಜಾರ್ ಅಪ್ಲಿಕೇಶನ್ ಅಲ್ಲಿ ಯಾವ ತರ ವಿಡ್ರಾವಲ್ ಮಾಡ್ಕೊಳ್ಳೋದು. ಓಕೆನಾ, ಬನ್ನಿ ಹಂಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ತುಂಬ ಜನಕ್ಕೆ ಜಾರ್ ಅಪ್ಲಿಕೇಶನಲ್ಲಿ ಯಾವ ಥರ ವಿಡ್ರಾ ಮಾಡೋದು ಮನಿ ಅಂತ ಗೊತ್ತಿಲ್ಲ. ಓಕೆ, ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಇಲ್ಲಿ ಅರ್ನ್ ಗೋಲ್ಡ್ ಅಂತ ಇದೆ. ಓಕೆ, ಇಲ್ಲಿ ನೋಡ್ಬೋದು ಅಪ್ ಟು 9% ನಮಗೆ ಇಲ್ಲಿ ಎಕ್ಸ್ಟ್ರಾ ಗೋಲ್ಡ್ ಸಿಗುತ್ತೆ ಸ್ಪಿನ್ ಮಾಡೋದ್ರಿಂದ, ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ವಿಪ್ ಮಾಡೋದ್ರಿಂದ ನಮಗೆ ಇಲ್ಲಿ 50 ರೂಪೀಸ್ ಗೋಲ್ಡ್ ನೋಡಿ, ಸ್ವಿಪ್ ಮಾಡೋದ್ರಿಂದ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಮೌಂಟ್ನ. ಓಕೆನಾ, ಡೈರೆಕ್ಟಾಗಿ ಅದು ಗೋಲ್ಡ್ ಪರ್ಚೇಸ್ ಆಗುತ್ತೆ. ಅದಾಯಿತು, ಕೆಳಗಡೆ ಬರೋಣ. ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ. ಓಕೆನಾ, ರೆಫರ್ ಆ್ಯಂಡ್ ಅರ್ನ್ ಅದ್ರ ಮುಖಾಂತರ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಇಲ್ಲಿ ಕೆಳಗಡೆ ಬಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಆಟೋಮೆಟಿಕ್ ಯುವರ್ ಸೇವಿಂಗ್ ಅಂತ ಇದೆ. ಓಕೆ, ಯುವರ್ ಸೇವ್ ಡೈಲಿ ಅಂತ ನಿಮ್ಗೆ ಆಟೋಮೆಟಿಕ್ಕಾಗಿ ಎಷ್ಟು ನಿಮಗೆ ಸ್ಮಾಲ್ ಅಮೌಂಟ್ ಬೇಕಾ ಮತ್ತು ಬಿಗ್ ಅಮೌಂಟ್ ಬೇಕಾ, ನೀವು ಡೈಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಸೇವ್ ಮಾಡ್ತೀರಾ, ಇಲ್ಲ ವೀಕ್ಲಿ ಸೇವ್ ಮಾಡ್ತೀರಾ, ಇಲ್ಲ ಮಂತ್ಲಿ ಸೇವ್ ಮಾಡ್ತೀರಾ ಅಂತ ಎಲ್ಲ ಅವ್ರು ಕೇಳ್ತಾರೆ. ನೀವು ಅದನ್ನೆಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಅದು ಇವಾಗ ನೀವು ಡೇ ಬೈ ಡೇ ಮಾಡಿದ್ರೆ ಅಂತಂದರೆ ಆಟೋಮೆಟಿಕ್ಕಾಗಿ ಸೇವ್ ಆಗ್ತಾ ಹೋಗುತ್ತೆ. ನಿಮ್ಮ ಅಕೌಂಟಲ್ಲಿರೋ ಅಮೌಂಟ್ ಬಂದುಬಿಟ್ಟು ಆ್ಯಡ್ ಆಗ್ತಾ ಹೋಗುತ್ತೆ. ಅದು ಗೋಲ್ಡಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಯಾವ ಥರ ಪೇಮೆಂಟ್ ಮಾಡ್ಕೊಳ್ಳೋದು ಅಂತ ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಿಮ್ಗೆ ಏನು ಇದರಿಂದ ಗೊತ್ತಾಗ್ತಾ ಇಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿ ನೋಡ್ಬೋದು ನೀವು ಗೋಲ್ಡ್ನ ಕೂಡ ಬೈ ಕೂಡ ಮಾಡ್ಬೋದು. ಓಕೆ, ಗೋಲ್ಡ್ನ ಬೈ ಮಾಡ್ಬೋದು. ಮತ್ತು ನಿಮಗೆ ಅಮೌಂಟನ್ನು ವಿಡ್ರಾ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಬೈ ಕೂಡ ಮಾಡ್ಬೋದು. ನಿಮ್ಮ ಮನಿಗೆ ಡೆಲಿವರಿ ಆಗುತ್ತೆ ಈ ಒಂದು ಗೋಲ್ಡ್ ಫ್ರೆಂಡ್ಸ್. ಓಕೆ, ಅದಾಯ್ತಾ. ಇಲ್ಲಿ ಕೆಳಗಡೆ ಬರೋಣ. ನೀವು ನೋಡ್ಬೋದು ಇತ್ತೀಚೆಗೆ ಒಂದು ರಿಯಾಲಿಟಿ ಶೋ ಅಲ್ಲಿ ಕೂಡ ಈ ಒಂದು ಜಾರ್ ಅಪ್ಲಿಕೇಶನ್ ಪ್ರಮೋಟ್ ಆಗಿತ್ತಲ್ವಾ, ಅಲ್ಲಿ ನಾವು ನೋಡಿದ್ವಿ, ನಾವು ಡೈಲಿ ನೋಡ್ತಾ ಇದ್ವಿ ಆ ಒಂದು ಶೋನ. ಓಕೆ, ಇಲ್ಲಿ 3 ಡಾಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಅದಾಯಿತು. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಹಲವಾರು ಆಪ್ಷನ್ಸ್ ನಮಗೆ ಇಲ್ಲಿ ಶೋ ಆಗ್ತವೆ. ಇಲ್ಲಿ ಸೇವ್ ಇನ್ಸ್ಟೆಂಟ್ಲಿ ಅಂತ ಇದೆ, ಡೈಲಿ ಸೇವಿಂಗ್ ಅಂತ ಇದೆ, ಮತ್ತು ಇಲ್ಲಿ ಕೆಳಗಡೆ ಬಂದರೆ ವೀಕ್ಲಿ ಸೇವಿಂಗ್ ಅಂತ ಇದೆ, ಮಂತ್ಲಿ ಸೇವಿಂಗ್ ಅಂತ ಇದೆ, ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ. ಅದಾಯ್ತಾ, ವಿನ್ನಿಂಗ್ಸ್ ಅಂತ ಇದೆ, ವಿಡ್ರಾ ಅಂತ ಇದೆ. ಓಕೆ, ಚೆಕ್ ಕ್ರೆಡಿಟ್ ಸ್ಕೋರ್ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಇಲ್ಲೂ ವಿಡ್ರಾ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ವಿಡ್ರಾವಲ್ ಆಪ್ಷನ್ಸ್ ಅಂತ ಇದೆ. ಓಕೆ, ಇಲ್ಲಿ ಬಂದರೆ ಬ್ಯಾಂಕ್ ಅಕೌಂಟ್ ಅಂತ ನಮಗೆ ಇಲ್ಲಿ ತೋರಿಸಿದ್ದಾರೆ. ಓಕೆ, ನಾನಿಲ್ಲಿ ಜಸ್ಟ್ ಇವಾಗ ಮಾತ್ರ ಪೇಮೆಂಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು ವಿಡ್ರಾ ಲಿಮಿಟ್ ರೀಚ್ಡ್ ಅಂತ ಕೊಟ್ಟಿದ್ದಾರೆ. ನಾನು ಬ್ಯಾಂಕ್ ಅಕೌಂಟ್ ಎಲ್ಲ ಇಲ್ಲಿ ಲಿಸ್ಟ್ ಆಲ್ರೆಡಿ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ 31 ಜನವರಿ 25 12:48 PM ನಾನು ಜಸ್ಟ್ ಇವಾಗ ಪೇಮೆಂಟ್ ಮಾಡಿಕೊಂಡೆ. ಪೇಮೆಂಟ್ ಮಾಡ್ಕೊಂಡು ಒಂದು 3 ನಿಮಿಷಕ್ಕೆ ನನಗೆ ಅಕೌಂಟಿಗೆ ಅಮೌಂಟ್ ರೀಚ್ ಆಗಿದೆ. ನನಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮತ್ತು ನಾನು ನೆಕ್ಸ್ಟ್ ಡೇ ಪೇಮೆಂಟ್ ಕೂಡ ಮಾಡ್ಕೋಬೋದು. ಓಕೆ, ನಿಮ್ಗೆ ಇದರಲ್ಲಿ ನಾನು ಡೈಲಿ ಮಾಡ್ಕೊತೀನಿ ಅಂದರೆ ಡೈಲಿ ಕೂಡ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ನೋಡಿ 50 ರೂಪೀಸ್ ಇತ್ತು, 60 ರೂಪಾಯಿ ಆಯಿತು. ನಾನು ಜಸ್ಟ್ ಇವಾಗ ಗೋಲ್ಡ್ನ ಪರ್ಚೇಸ್ ಕೂಡ ಮಾಡಿದೆ 10 ರೂಪೀಸ್ದು. ಓಕೆ, ಇಲ್ಲ ನಾನು ಡೈಲಿ 10 ರೂಪಾಯಿ ಮಾಡ್ತೀನಿ, ನನಗೆ ಆಟೋಮೆಟಿಕ್ ಬೇಡ, ನನಗೆ ಇಷ್ಟ ಬಂದಾಗ ನಾನೇ ಪೇ ಮಾಡ್ತೀನಿ ಅಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನಿಮಗೆ ಲೈವಲ್ಲಿ ಪ್ರೈಸ್ ತೋರಿಸ್ತಾ ಇರ್ತಾರೆ. ಓಕೆ, ಲೈವ್ ಗೋಲ್ಡ್ ಪ್ರೈಸ್ ನೀವು ನೋಡ್ಬೋದು 8,352 ರೂಪಾಯಿ ಇದೆ. ಓಕೆ, ಇದು ನಮಗಿಲ್ಲಿ ಲೈವಲ್ಲೇ ತೋರಿಸ್ತಾ ಇರ್ತಾರೆ, ಶೋ ಆಗ್ತಾನೆ ಇರುತ್ತೆ ಎಷ್ಟು ರೇಸ್ ಆಗಿದೆ ಅಂತ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಕಮೆಂಟ್ ಹಾಕಿ, ಮತ್ತು ಏನಾದರೂ ಡೌಟ್ ಇದ್ದರೆ, ಯಾವುದಾದ್ರೂ ಅಪ್ಲಿಕೇಶನ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಹಾಕಿ, ಆ ಒಂದು ಅಪ್ಲಿಕೇಶನ್ ಬಗ್ಗೆ ವಿಡಿಯೋನ ಮಾಡೋಣಂತೆ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್, ಬೈ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಮತ್ತೆ ಸಬ್ಸ್ಕ್ರೈಬ್ ಆಗಿ.